ಕರ್ನಾಟಕ ಭಾಗದ ವಿಶೇಷವಾಗಿ ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳು ಶೈಕ್ಷಣಿಕವಾಗಿ ಹಾಗೂ ಮೂಲಭೂತ ಸೌಕರ್ಯಗಳಿಂದ ತುಂಬಾ ಹಿಂದುಳಿದದ್ದು. ರಾಜಕೀಯ ನಾಯಕರುಗಳು ಈ ಭಾಗದ ಬಗ್ಗೆ ಕಾಳಜಿ ವಹಿಸಿ ಅಭಿವೃದ್ಧಿಪಡಿಸಬೇಕು ಎಂದು ಕನ್ನಡ ಜನ್ಮಭೂಮಿ ಯುವ ಸೇನೆಯ ಅಧ್ಯಕ್ಷ ಚಾಂದ್ ಮುಲ್ಲಾ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿಶೇಷವಾಗಿ ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳು ಶೈಕ್ಷಣಿಕವಾಗಿ ಮತ್ತು ಮೂಲಭೂತ ಸೌಲಭ್ಯಗಳಿಂದ ತುಂಬಾ ಹಿಂದುಳಿದದ್ದು. ಈ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಸರ್ಕಾರಿ ಶಾಲೆಗಳು, ಕಲಿಕಾ ಸಾಮಗ್ರಿಗಳು ಮತ್ತು ಪೀಠೋಪಕರಣಗಳು, ಗಣಕಯಂತ್ರಗಳ ಕೊರತೆ ಇದ್ದು, ಶಿಕ್ಷಕರು ಹಾಗೂ ಸಿಬ್ಬಂದಿಗಳ ಕೊರತೆ ಇದೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳ ಕೊರತೆ ಇದೆ. ಈ ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಶಾಲಾ ಕಟ್ಟಡಗಳು ಸ್ಥಿತಿಲಗೊಂಡಿವೆ. ಇದರಿಂದ ಮಕ್ಕಳಿಗೆ ಕಲಿಕಾ ತುಂಬಾ ತೊಂದರೆ ಆಗುತ್ತಿದೆ. ಬಡತನ ರೇಖೆಗಳಿಗಿಂತ ಕೆಳಗಿರುವ ಕುಟುಂಬಗಳಿಗೆ ಯಾವುದೇ ರೀತಿಯ ಅನುಕೂಲಕರವಾಗದ ಉದ್ಯೋಗ, ವಸತಿ ಸಿಗದಂತಾಗಿದೆ. ಇಲ್ಲಿನ ಜನರು ಬೇರೆ ಊರಿಗೆ ವಲಸೆ ಹೋಗುತ್ತಿರುವುದು, ಕಂಡು ಕಾಣದಂತೆ ಕುಳಿತಿರುವುದನ್ನು ನೋಡಿದ್ರೆ ಹಾಸ್ಯಾಸ್ಪದ ಆಗಿದೆ. ಅನೇಕ ಬಾರಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳು ಚರ್ಚೆ ಆದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಕಿಂತಿಚ್ಚು ಕಾಳಜಿ ಇಲ್ಲದ ರಾಜಕೀಯ ಧುರೀಣರು, ಅಧಿಕಾರಿಗಳು ತಮ್ಮ ರಾಜಕೀಯ ಲಾಭ ಮತ್ತು ಸ್ವಂತ ಸಂಪತ್ತು ಅಭಿವೃದ್ಧಿಗೆ ಮಾತ್ರ ಸೀಮಿತರಾಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾದಗಿರಿ, ಕಲಬುರಗಿ ಹಾಗೂ ರಾಯಚೂರು ಈ ಮೂರು ಜಿಲ್ಲೆಗಳು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳಾಗಿ ಇದ್ದಾವೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಹಿರಿಯರಿಗೆ. ಹಾಗೆ ಶೈಕ್ಷಣಿಕವಾಗಿ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಕಲಿಕಾ ಸಾಮಗ್ರಿಗಳಿಲ್ಲ, ಪೀಠೋಪಕರಣಗಳಿಲ್ಲ, ಸಿಬ್ಬಂದಿಗಳ ಕೊರತೆ ಇದೆ, ಮತ್ತು ಅದೇ ರೀತಿ ಶೌಚಾಲಯಗಳಿಲ್ಲ. ಸಿಬ್ಬಂದಿಗಳ ಕೊರತೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊನ್ನೆ ಒಂದು ಜೇವರ್ಗಿಯಲ್ಲಿ ಕಾರ್ಯಕ್ರಮ ನಡೀತು. ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಇದ್ದರು ಹಾಗೂ AICC ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದ್ದರು. ತಮಗೆಲ್ಲರಿಗೂ ಗೊತ್ತೇ ಇದೆ. ಅವರು ಶಿಕ್ಷಣ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಭಾಗದ ಜನರಿಗೆ ನೀವು ನಮ್ಮ ಸಿಬ್ಬಂದಿಗಳನ್ನು ನೀವು ಕೊಡ್ರಿ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಮನವಿ ಮಾಡೋ ಪರಿಸ್ಥಿತಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಬಂದುಬಿಟ್ಟಿದೆ. ಕಲ್ಯಾಣ ಕರ್ನಾಟಕ ಅಂತ ಹೆಸರಿಗಷ್ಟೇ ಕಲ್ಯಾಣ ಕರ್ನಾಟಕ, ಯಾವುದೇ ರೀತಿಯ ಕಲ್ಯಾಣ ಆಗ್ತಾ ಇಲ್ಲ. ಎರಡನೇದು, ತಮಗೆಲ್ಲರಿಗೂ ಗೊತ್ತಿದೆ, ಹಿರಿಯರಿಗೆ, ಮಾಧ್ಯಮ ಮಿತ್ರರಿಗೆ ತಮಗೆಲ್ಲ ಅಂತ ಗೊತ್ತಿರುವಂತೆ ಕಲ್ಯಾಣ ಕರ್ನಾಟಕದ ಭಾಗದ ಜನರೇ ಎಲ್ಲ ಕಡೆಗೆ, ಈಗ ಬೆಂಗಳೂರಾಗಲಿ, ಮುಂಬೈ ಆಗಲಿ, ದೆಹಲಿ ಆಗಲಿ, ಈ ಕಡೆಗೆಲ್ಲ ವಲಸೆ ಹೋಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಈ ಪರಿಸ್ಥಿತಿ ಬಂದಿದೆ. ಇಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲ, ಯಾವುದೇ ಉದ್ಯೋಗಕ್ಕೆ ಸೌಲಭ್ಯಗಳಿಲ್ಲ, ಸರಿಯಾದ ವಸತಿ ಸೌಲಭ್ಯ ಇಲ್ಲ. ಮೊನ್ನೆ ನಾವು ಇಲ್ಲಿ ಇಲ್ಲಿ ನಗರಸಭೆಯಲ್ಲಿ ಇಲ್ಲಿ ಯಾದಗಿರಿ ಇದರಲ್ಲೇ ನೋಡ್ತಾ ಇದ್ದೀವಿ, ಇಲ್ಲೇ ಒಂದು ವಾರ್ಡಿಗೆ ಸರಿಯಾಗಿ ನೀರು ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ಗಲಾಟೆ ಆಗ್ತಾ ಇತ್ತು ಇಲ್ಲಿ. ಅಂದರೆ ಯಾದಗಿರಿಯಲ್ಲಿ ಒಂದು ವಾರ್ಡ್ ನಂಬರ್ 15, ಬಹುಶಃ 15ರಲ್ಲೇ ನೀರು ಹೋಗ್ತಾ ಇಲ್ಲ ಅಂತಂದರೆ ಇವರು ಹಳ್ಳಿಗಳಿಗೆ ಮುಟ್ಟುವಷ್ಟರಲ್ಲಿ ಏನೇನಾಗುತ್ತೆ ಪರಿಸ್ಥಿತಿ ಅಂತ. ಎರಡನೇದ್ದು, ನಿರುದ್ಯೋಗ ಅತಿ ಹೆಚ್ಚಾಗಿದೆ, ಯಾವುದೇ ಇಲ್ಲಿ ಕಾರ್ಖಾನೆಗಳಿಲ್ಲ. ಈ ವಿಷಯವಾಗಿ ಅನೇಕರು ಧ್ವನಿ ಎತ್ತಿದ್ದಾರೆ, ಹೋರಾಟ ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿದ್ದಾವೆ, ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದ್ದಾರೆ, ಕನ್ನಡ ಜನ್ಮಭೂಮಿ ಯುವ ಸೇನೆಯೂ ಮಾಡ್ತಾ ಇದೆ, ಕರ್ನಾಟಕ ನವನಿರ್ಮಾಣ ಸೇನೆ ಕೂಡ ಮಾಡಿದೆ. ಏನು ಮಾಡಿದ್ರು ಸುಮ್ಮನೆ ಯಾರು ಜನಪ್ರತಿನಿಧಿಗಳು ಯಾವುದೇ ರೀತಿಯ ಒಂದು ತಲೆ ಕೆಡಿಸಿಕೊಳ್ಳುವಂಥದ್ದು ಏನಿಲ್ಲ. ಇವರಿಗೆ ತಮ್ಮ ವೈಯಕ್ತಿಕ ಲಾಭ, ಟೆಂಡರ್, ಪರ್ಸಂಟೇಜ್ ಇದು ಬಿಟ್ಟರೆ ಯಾವುದೇ ಇದಿಲ್ಲ. ಅದು ಬಿಟ್ಟರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ HKRDB ಅಂತ ಒಂದು KKRDB ಅಂತ ಇದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿದ್ದಾರೆ ಸರ್. ನಮ್ಮ ಭಾಗದಲ್ಲಿ ಕೆಲಸ ಹೆಂಗಾಗುತ್ತೆ ಅಂತಂದರೆ 40%, 50% ಅವರು ಎಲ್ಲ ಪರ್ಸಂಟೇಜ್ ಕೊಟ್ಟ ಮೇಲೆ ಕೆಲಸ ತೊಗೋಬೇಕು. ನಿರ್ಮಿತಿ ಕೇಂದ್ರ ಆಗಲಿ, ಲ್ಯಾಂಡ್ ಆರ್ಮಿ ಆಗಲಿ, ಮತ್ತೊಂದಾಗಲಿ, ಇಷ್ಟೆಲ್ಲ ಪರ್ಸಂಟೇಜ್ ಕೊಟ್ಟ ಮೇಲೆ ಕೆಲಸ ಮಾಡಿದ ಮೇಲೂ ಆ ಕೆಲಸದಲ್ಲಿ ಅದು ಕಾರ್ಯಕರ್ತರು ಕೆಲಸ ಮಾಡಬೇಕು, 40-50% ಕಟ್ ಆಗಬೇಕು. ಯಾವ ರೀತಿ ಕೆಲಸ ಆಗುತ್ತೆ? ಹೀಗಾದರೆ ಕರ್ನಾಟಕ ಅಭಿವೃದ್ಧಿ ಆಗೋದು ಯಾವಾಗ? ಈ ಎಲ್ಲ ವಿಚಾರ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿನ ಸಂಸದರಿದ್ದಾರೆ, ಶ್ರೀ ರಾಧಾಕೃಷ್ಣ ಅವರು. ಇಲ್ಲಿನ ಸಂಸದರು MP ಲಾಡ್ ಅಂತ ಒಂದು ಫಂಡ್ ಇದೆ, ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಇವರು MP ಅವರು ಇದನ್ನು ಯೂಸೇಜ್ ಮಾಡಲಿ ಅಂತ 9.8 ಕೋಟಿ ಒಂದು ಬಜೆಟನ್ನು ನಿಗದಿ ಮಾಡುತ್ತೆ ಕೇಂದ್ರ ಸರ್ಕಾರ. ಅದನ್ನು ಸರಿಯಾಗಿ ಇವರು ಉಪಯೋಗ ಮಾಡಿಸಿಕೊಂಡ್ರೆ, ಯುಟಿಲೈಸೇಷನ್ ಮಾಡಿಕೊಂಡ್ರೆ ಮತ್ತೆ ಅವರಿಗೆ ಅನುದಾನವನ್ನು ಕೊಡುತ್ತೆ. ಆದರೆ ಇಲ್ಲಿನ ಮಾನ್ಯ ಸಂಸದರು ಒಂದು ಕಾಮಗಾರಿಯನ್ನು ಮಾಡಿಲ್ಲ, ಕೈಗೆತ್ತಿಕೊಂಡಿಲ್ಲ, ಅದರ ಯೋಜನೆ ಮಾಡಿಲ್ಲ. ರಾಜ್ಯದ ಎಲ್ಲ ಸಂಸದರು ಕೆಲಸ ಮಾಡಿಲ್ಲ, ಅದು ಸರಿ. ಅದ್ರ ಜೊತೆಗೆ ಇಲ್ಲಿಯೇ ಮಾನ್ಯ ಸಂಸದರು ರಾಧಾಕೃಷ್ಣಜಿ ಅವರು ಒಂದು ಕಾಮಗಾರಿ ಯೋಜನೆಯೂ ಮಾಡಿಲ್ಲ, ಯಾವ ಅನುದಾನದ 1% ಕೂಡ ಬಳಕೆ ಮಾಡಿಲ್ಲ. ಅದೇ ರೀತಿ ರಾಯಚೂರಿನ ಒಬ್ಬ ಸಂಸದರು G. ಕುಮಾರ್ ನಾಯಕ್ ಅವರು
ಅವರು ಕೂಡ 101 ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಅದರಲ್ಲಿ ಒಂದು ಕಾಮಗಾರಿ ಮಾತ್ರ ಮುಗಿಸಿದ್ದಾರೆ ಮತ್ತು 8.9% ಕೇವಲ 10%ಗಿಂತ ಕಡಿಮೆ ಕೆಲಸ ಮಾಡಿದ್ದಾರೆ. ಅಂದರೆ ಇವರಿಂದ ನಾವು ಏನು ಅಪೇಕ್ಷೆ ಮಾಡೋಕ್ಕೆ ಸಾಧ್ಯ? ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24/7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.